ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಸ್ವೀಟ್ ತುಂಬ ಚೆನ್ನಾಗಿದೆ ಅಲ್ಲ ನೋಡಲಿಕ್ಕೆ, ಕಜ್ಜಾಯ ಥರ. ಈ ಸ್ವೀಟನ್ನು ಯಾವುದರಿಂದ ಮಾಡ್ತೀನಿ ಅಂದ್ಕೊಂಡ್ರಾ? ಬನ್ನಿ ಮಾಡ್ತಾ ಮಾಡ್ತಾ ನೋಡ್ಕೊಂಡೇ ಬಿಡೋಣ. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಗ್ಲಾಸ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಅದಕ್ಕೆ 1/4 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಗ್ಯಾಸ್ ಆನ್ ಮಾಡಿ ಪಾಕ ಆಗಲಿಕ್ಕೆ ಇಡ್ತಿದ್ದೀನಿ. ಅಷ್ಟರಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಬಿಡೋಣ. ನೋಡಿ, ಯಾವ ಹಿಟ್ಟು ಅಂದ್ಕೊಂಡ್ರಾ? ಸಿಂಪಲ್ ರೀ, ಯಾವಾಗಲೂ ಒಂದೇ ಥರ ಜಾಮೂನ್ನ ಮಾಡ್ತಿರ್ತೀವಲ್ವ. ಫಾರ್ ಎ ಚೇಂಜ್ ಈ ಥರನೂ ಕೂಡ ಸ್ವೀಟ್ ಮಾಡ್ಬೋದು ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಗೆ ಒಂದು ಟೈಮಿಗೆ ಎಷ್ಟು ಬೇಕೋ ಅಷ್ಟು ಜಾಮೂನ್ ಪೌಡ್ರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕೂಡ ಒಮ್ಮೆ ಮಾಡಿ ನೋಡಿ ಸ್ನೇಹಿತರೆ, ತುಂಬಾ ಇಷ್ಟ ಆಗುತ್ತೆ. ಯಾವಾಗಲೂ ಒಂದೇ ಥರ ಜಾಮೂನ್ ಮಾಡಿ ತಿಂತಿರ್ತೀವಿ, ಈ ಥರನೂ ಕೂಡ ಮಾಡ್ಬೋದು. ಮತ್ತು ಬಂದು ಗೆಸ್ಟ್ಗಳಿಗೆ ಕೂಡ ಸರ್ವ್ ಮಾಡೋಕ್ಕೆ ಕೂಡ ಪ್ರೆಸೆಂಟೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡೆ. ನಾರ್ಮಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಜಾಮೂನ್ ಹಿಟ್ಟನ್ನು ಯಾವುದಕ್ಕೆ ಕಲಿಸ್ಕೊಳ್ಬೇಕಂತ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ. ನೋಡಿ, ನೀಟಾಗಿ ನಾದ್ಕೊಂಡೆ. ಬರೀ ನೀರಲ್ಲಿ ಕೂಡ ಕಲಿಸ್ಕೊಳ್ತಾರೆ. ನಾನು ಹಾಲಾಕಿ ಕಲಿಸ್ಕೊಂಡಿದ್ದೀನಿ. ಹಾಲಾಕಿ ಕಲಿಸೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ನಾದ್ಕೊಂಡು ಉಂಡೆ ಮಾಡ್ಕೊಳ್ತಿದ್ದೀನಿ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಬೋದು. ಆದಷ್ಟು ಮೀಡಿಯಮ್ ಸೈಜ್ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇದೇ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ ಮೀಡಿಯಮ್ ಸೈಜಲ್ಲಿ. ಎಲ್ಲ ಉಂಡೆಗಳನ್ನೂ ಇದೇ ಥರ ಮಾಡ್ಕೊಳ್ಬೇಕು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ನೋಡಿ. ಹಾಗೆ ವೀಡಿಯೋಸ್ ಹೇಗೆ ಬಂತು ಅಂತ ಕೂಡ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಎಲ್ಲ ಉಂಡೆಗಳನ್ನ ಮಾಡಿಕೊಂಡೆ. ಅದಕ್ಕೆ ಹಿಟ್ಟೆಲ್ಲ ಉದುರಿಸ್ಕೊಳ್ಳೋ ಅಂತ ಅಗತ್ಯ ಏನಿಲ್ಲ. ಆಯಿಲಿ ಕಂಟೆಂಟ್ ಇರುತ್ತೆ, ಹಾಲಲ್ಲಿ ಕಲಸಿರ್ತೀವಲ್ಲ. ನೋಡಿ, ನಮಗೆ ಬೇಕಿರೋ ಅಷ್ಟು ಆಕಾರದಲ್ಲಿ, ಸೈಜ್ ಕೂಡ ಸ್ವಲ್ಪ ಥಿಕ್ನೆಸ್ಸಲ್ಲೇ ಇರಲಿ. ನೋಡಿ, ಇಷ್ಟು ಸೈಜಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಇದೇ ಥಿಕ್ನೆಸ್ಸಲ್ಲಿ ಎಲ್ಲ ಲಟ್ಟಿಸ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ನೋಡ್ಲಿಕ್ಕೂ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲ ಉಂಡೆಗಳನ್ನ ಲಟ್ಟಿಸ್ಕೊಳ್ಬೇಕು. ನೋಡಿ, ಸ್ವಲ್ಪ ಲಟ್ಟಿಸ್ಕೊಂಡಿದ್ದೀನಿ. ಅಷ್ಟರಲ್ಲಿ ಪಾಕ ರೆಡಿಯಾಗಿದೆಯಾ ನೋಡ್ಕೊಳ್ಳೋಣ. ನೋಡಿ, ಪಾಕ ಚೆನ್ನಾಗಾಗಿದೆ. ಈ ಹಂತದಲ್ಲಿ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಉದುರಿಸ್ಕೊಳ್ತೀನಿ. 3 ಏಲಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಆ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಸಿಪ್ಪೆ ಸಮೇತ. ಅರೋಮ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿ ಒಂದು ರೌಂಡ್ ತಿರುಗಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಎತ್ತಿಕ್ತೀನಿ. ಏಲಕ್ಕಿ ಪೌಡ್ರ್ ಹಾಕಿದ ನಂತರ ಕುದಿಸ್ಬೇಕು ಅಂತ ಏನೂ ಇಲ್ಲ. ಪಾಕ ರೆಡಿಯಾಗಿದೆ. ಈಗ ಜಾಮೂನ್ನ ಫ್ರೈ ಮಾಡ್ಕೊಂಡು ಬಿಡೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಕಾಯ್ದಿದೆಯಾ ನೋಡ್ಕೊಳ್ತೀನಿ. ಎಣ್ಣೆ ಕಾಯ್ದಿದೆ. ಜಾಮೂನ್ ಅದರಲ್ಲಿ ಬಿಟ್ಕೊಳ್ತಿದ್ದೀನಿ. ಕಜ್ಜಾಯ ಥರ ಲಟ್ಟಿಸ್ಕೊಂಡಿರೋ ಅಂಥ ಒಂದು ಜಾಮೂನ್ ಇದು. ಬೇಗ ಫ್ರೈ ಆಗುತ್ತೆ ಫ್ರೆಂಡ್ಸ್, ತುಂಬ ಏನು ಸಮಯ ಹಿಡಿಯಲ್ಲ. ಬೇಗ ಡಿಪ್ ಮಾಡಿ ತೆಗೆಯೋದ್ರಿಂದ ಪಾಕದಲ್ಲಿ ಡ್ರೈ ಐಟಮ್ ಥರ ಕಜ್ಜಾಯ ಥರ ಕೂಡ ಯೂಸ್ ಮಾಡ್ಬೋದು ಇದನ್ನು. ಅದಕ್ಕೆ ಒಂದೇ ಸ್ಟೈಲಲ್ಲಿ ಮಾಡಿ
ಬೇಜಾರಾಗಿರುತ್ತೆ ಅಲ್ವಾ, ಅದಕ್ಕೆ ಫಾರ್ ಎ ಚೇಂಜ್ ಈ ಥರ ಕೂಡ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದ್ಸರಿ ಟ್ರೈ ಮಾಡಿದೆ. ನಿಜವಾಗ್ಲೂ ಚೆನ್ನಾಗಿತ್ತು. ಅದಕ್ಕೆ ಆ ವಿಧಾನನ ನಿಮ್ಮೊಟ್ಟಿಗೆ ಒಂದ್ಸರಿ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು. ಹಾಗಾಗಿ ಮತ್ತೊಮ್ಮೆ ಮಾಡೋವಾಗ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಹೊಂಬಣ್ಣ ಬರೋವರೆಗೂ 2 ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಜಾಮೂನ್ ಫ್ರೈ ಮಾಡೋದು ಗೊತ್ತೇ ಇದೆಯಲ್ಲ, ತುಂಬಾ ಬೇಗ ಫ್ರೈ ಆಗೋವಂಥದ್ದು. ಅದರಲ್ಲೂ ಈ ಥರ ಫ್ಲಾಟ್ ಆಗಿರೋದ್ರಿಂದ ಇನ್ನೂ ತುಂಬ ಬೇಗ ಫ್ರೈ ಆಗುತ್ತೆ. ಇದೇ ರೀತಿ ಎಲ್ಲ ಜಾಮೂನ್ಗಳು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಪಾಕದ ಮುಚ್ಚಳ ತೆಗೆದು ಬಿಸಿ ಬಿಸಿಯಾಗಿದೆ. ಒಂದೇ 1 ನಿಮಿಷ ಅದರಲ್ಲಿ ಡಿಪ್ ಮಾಡಿ ಎತ್ತಿಟ್ಕೊಂಡ್ರೆ ಸಾಕು, ಪಾಕನ ಬೇಗ ಹೀರ್ಕೊಂಡು ಬಿಡುತ್ತೆ. ಸ್ವಲ್ಪ ದಪ್ಪ ಲಟ್ಸಿರೋದ್ರಿಂದ ಕೆಲವೊಂದು ಸ್ವಲ್ಪ ಪೂರಿ ಥರ ಊದ್ಕೊಂಡಿದೆ. 1 ನಿಮಿಷ ಮೇಲೆ ಕೆಳಗೆ ಮಾಡಿ ಪಾಕನ ಕುಡಿಸಿದ್ರೆ ಸಾಕು. ನೋಡಿ ಎಲ್ಲ ರೆಡಿ ಆಯಿತು. ಈಗ ಪಾಕದಿಂದ ಎತ್ಬಿಡಬೇಕು. ಪಾಕದಲ್ಲೇ ಬಿಟ್ಟರೆ ಜಾಮೂನ್ ಥರನೇ ಸ್ವಲ್ಪ ಕಳ್ಕೊಂಡು ಬಿಡ್ತೇವೆ. ಇಮಿಡಿಯೇಟ್ ಎತ್ಕೊಂಡು ಬಿಡಬೇಕು 1 ಮಿನಿಟಲ್ಲೆಲ್ಲ. ಜಾಮೂನ್ ಹಿಟ್ಟಾಗಿರೋದ್ರಿಂದ ಪಾಕನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸಾಫ್ಟಾಗಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಪಿಸ್ತಾನ ಡೆಕೋರೇಟ್ ಮಾಡ್ಕೊಳ್ತೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿತ್ತು. ಈ ವಿಧಾನ ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಹೇಗೆ ಬಂತು ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಡಿಫ್ರೆಂಟಾಗಿ ಮಾಡಿರೋ ಜಾಮೂನ್ ಸ್ವೀಟ್ ವಿಡಿಯೋ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.